ಹಲೋ ಫ್ರೆಂಡ್, ರಾತ್ರಿ 3 ಗಂಟೆ ಎದ್ದು ಏನಪ್ಪಾ ಮಾಡೋದು ನಾಳೆ ಅಂತ ಎಚ್ಚರವಾಗಿ ಬೆಳವರೆಗೂ ನಿದ್ದೆ ಮಾಡದೆ ಕಾಲ ಕಳೀತಿದ್ದೀರಾ? ನಾಳಿನ ಆರ್ಥಿಕ ಭದ್ರತೆಯ ಬಗ್ಗೆ, ನಾಳಿನ ಸಾಲದ ಬಗ್ಗೆ, ನಾಳೆ ಕೊಡೋದ್ರ ಬಗ್ಗೆ, ನಾಳೆ ತೆಗೆದುಕೊಳ್ಳೋದ್ರ ಬಗ್ಗೆ ಬರೀ ಇದೇ ಯೋಚನೆ ಆಗ್ತಾ ಇದೆಯಾ? ಈ ಭಯದಿಂದ ನಿಮ್ಗೆ ನಿದ್ದೆನೆ ಬರ್ತಾ ಇಲ್ವಾ? ನಾಳೆ ಏನಾಗುತ್ತೋ, ಈ ಖರ್ಚನ್ನ ಹೇಗ್ ನಿಭಾಯಿಸೋದು? ಇದು ಕೇವಲ ಹಣದ ಸಮಸ್ಯೆ ಅಲ್ಲ, ಇದು ಹಣಕಾಸಿನ ಮೇಲೆ ನಿಯಂತ್ರಣ ಇಲ್ಲದೆ ಇರುವ ಸಮಸ್ಯೆ. ಯಾಕೋ ನಮ್ಮ ಕೈಯಲ್ಲಿ ಏನೂ ಇಲ್ವಲ್ಲ, ನಮ್ಮ ಕೈಯಲ್ಲಿ ನಿಯಂತ್ರಣ ಮಾಡೋಕ್ಕಾಗ್ತಾ ಇಲ್ವಲ್ಲ ಅನ್ನುವ ಅಸಹಾಯಕತೆಯ ಸಮಸ್ಯೆ. ಇವತ್ತು ನಾವು ಲೆಕ್ಕ ಹಾಕೋದು ಬೇಡ, ಹಣವನ್ನ ಗಳಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತನಾಡೋದು ಬೇಡ. ಬದಲಿಗೆ ಈ ಭಯ ಇದೆಯಲ್ಲ, ನಿಯಂತ್ರಣ ಸಿಗೋದಿಲ್ಲ ಅನ್ನುವ ಅಸಹಾಯಕತೆ ಇದೆಯಲ್ಲ, ಅದನ್ನ ಶಕ್ತಿಯಾಗಿ ಪರಿವರ್ತನೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತನಾಡೋಣ. ಭಯ ಇರಬೇಕು ಅಂತ ದಾಸರು ಹೇಳಿದರು, ಆದರೆ ನಾನು ಹೇಳ್ತೀನಿ ಭಯ ಇರಬೇಕು ಈ ಆರ್ಥಿಕ ವಿಷಯದಲ್ಲೂ. ಈಗ ಆರ್ಥಿಕ ವಿಷಯದಲ್ಲಿರಲಿ, ಯಾವುದೇ ವಿಷಯದಲ್ಲಿ ಭಯ ಅನ್ನೋದು ನಮ್ಮನ್ನು ನಾವು ಸುರಕ್ಷಿತವಾಗಿ ಇಟ್ಕೊಬೇಕು ಅನ್ನೋದಕ್ಕೆ ಈ ದೇಹದೊಳಗಡೆ ಒಂದು ಬದುಕೋದಕ್ಕಾಗಿ ಹಪಹಪಿಸುವ ಒಂದು ಜಾಗೃತಿ. ಆ ಜಾಗೃತೆ ನಾವು ಅಲರ್ಟ್ ಆದ ತಕ್ಷಣ ಮೂಡುವಂಥದ್ದು ಭಯ. ಎಲ್ಲಿವರೆಗೆ ನಾವು ಖರ್ಚು ಮಾಡ್ತಾ ಇರ್ತೀವಿ ಅವಾಗ ನಮಗೆ ಭಯ ಬರೋದಿಲ್ಲ. ಯಾವಾಗ ಖರ್ಚು ಮಾಡೋದಕ್ಕೆ ದುಡ್ಡಿರೋದಿಲ್ಲ ಅವಾಗ ಭಯ ಬರುತ್ತೆ. ಯಾವಾಗ ಸಾಲ ತಗೋತೀವಿ ಅವಾಗ ಭಯ ಇರೋದಿಲ್ಲ. ಸಾಲ ಸಿಕ್ಕಿ ಪೂರ್ತಿ ಖಾಲಿ ಆದ್ಮೇಲೆ EMI ಕಟ್ಟುವಾಗ ಭಯ ಬರುತ್ತೆ. ಸೊ ಈ ಭಯ ಇವಾಗ ಜಾಗೃತೆಯನ್ನ ಮೂಡಿಸ್ತಾ ಇದೆ ಮನಸ್ಸಿನೊಳಗಡೆ. ಎದ್ಕೋ ಎದ್ದೇಳು, ನೀನು ಇವಾಗ ಅಲರ್ಟ್ ಆಗಬೇಕು, ನಿನ್ನ ಆರ್ಥಿಕ ಒಂದು ಏನಿದೆ ಮೂಲ ಅದು ಕುಸಿದು ಹೋಗ್ತಾ ಇದೆ, ಎಚ್ಚೆತ್ಕೋ ಅಂತ ಹೇಳ್ತಾ ಇದೆ. ಸೊ ಇವಾಗ ನೀವು ಭಯವನ್ನೆಲ್ಲ ನೋಡ್ಬೇಕಾಗಿದ್ದು ಸಂಖ್ಯೆಯನ್ನ. ನಿಮ್ಮ ಸಮಸ್ಯೆಯ ಬದಲು ಸುಮ್ಮನೆ ಕಲ್ಪಿತ ಅಜ್ಞಾತ ಭಯದಿಂದ ಒದ್ದಾಡೋ ಬದಲು ಕೂತ್ಕೊಂಡು ನೀವು ಈಗ ಸಂಖ್ಯೆಗಳನ್ನ ನೋಡ್ಬೇಕು. ಆರ್ಥಿಕ ಪುನಶ್ಚೇತನ ಈ ಶಕ್ತಿ ಎಲ್ಲ ಯಾವಾಗ ಬರುತ್ತೆ ಅಂತಂದ್ರೆ, ನೀವು ಆ ಸಂಖ್ಯೆಗಳನ್ನ ಧೈರ್ಯವಾಗಿ ಎದುರಿಸಿದಾಗ. ಯಾವುದೋ ಸಾಲ, ಯಾವುದೋ ಕಮಿಟ್ಮೆಂಟು, ಯಾವುದೋ ಖರ್ಚು, ಯಾವುದೋ ಆಸೆ, ಯಾವುದೋ ಬಯಕೆ, ಇವೆಲ್ಲ ನಿಮ್ಮ ಮನಸ್ಸಿನೊಳಗಿರೋದು. ಅವುಗಳನ್ನ ಹೊರಗೆ ತೆಗೆದು ಒಂದು ಪೇಪರ್ ಮೇಲೆ ನೀವು ಬರೀರಿ, ಅಥವಾ ಮನಸ್ಸಿನಲ್ಲೇ ಲೆಕ್ಕಗಳನ್ನ ಮಾಡಿ. ಅವಾಗ ನೀವು ಸಂಖ್ಯೆಗಳನ್ನ ಎದುರಿಸಿದಾಗ ಆ ಭಯ ಹೊಸ ಆಯ್ಕೆಗಳನ್ನ ನಿಮ್ಮ ಮುಂದೆ ತೆಗೆದಿಡುತ್ತೆ. ಆ ಆಯ್ಕೆಗಳು ನಿಮ್ಮ ಮುಂದೆ ಅಸಾಧ್ಯವಾದದ್ದನ್ನ ಸಾಧ್ಯಗೊಳಿಸುವ ಅವಕಾಶಗಳನ್ನು ತೆಗೆದಿರುತ್ತೆ. ಉದಾಹರಣೆಗೆ ಹ್ಯಾರಿ ಪಾಟರ್ ಅನ್ನುವ ಇಂಗ್ಲಿಷ್ ಪುಸ್ತಕ ತುಂಬಾ ವರ್ಲ್ಡ್ ಕ್ಲಾಸ್ ನಂಬರ್ 1 ಹಿಟ್, ಹೈಯೆಸ್ಟ್ ಸೆಲ್ಲಿಂಗ್ ಇವತ್ತಿಗೂ ಪುಸ್ತಕ ನಿಮ್ಗೆಲ್ಲ ಗೊತ್ತಿರುತ್ತೆ. ಸೊ ಇದನ್ನು ಬರೆದಂತಹ JK ರಾಲಿಂಗ್ ಅವರು ಕೂಡ ಇದೇ ತರ 3 ಗಂಟೆ ರಾತ್ರಿಯಲ್ಲಿ ಎದ್ದು ಏನ್ ಮಾಡೋದಪ್ಪ, ಸಾಲ ಕೊಡ್ಬೇಕು, ಎಲ್ಲ ಮಕ್ಕಳೆಲ್ಲ ಚಿಕ್ಕ, ಏನ್ ಮಾಡ್ಬೇಕು ಜೀವನ ಅಂತ ಅಂದ್ಕೊಳ್ತಿರುವಾಗ ಅವರು ಅದನ್ನ ಧೈರ್ಯವಾಗಿ ಫೇಸ್ ಮಾಡ್ತಾರೆ. ಸಂಖ್ಯೆಗಳನ್ನ ಫೇಸ್ ಮಾಡ್ತಾರೆ, ಬಜೆಟ್ ಅನ್ನು ಮಾಡ್ತಾರೆ, ಯೋಜನೆಯನ್ನು ಮಾಡ್ತಾರೆ. ಜೊತೆಗೆ ಅವಾಗೊಂದು ಆಯ್ಕೆ ಸಿಗುತ್ತೆ. ಆ ಡಿಪ್ರೆಷನ್ನಲ್ಲೂ ಕೂಡ, ಆ ಖಿನ್ನತೆಯಲ್ಲೂ ಕೂಡ ಅವರು ತಮ್ಮ ಈ ಹ್ಯಾರಿ ಪಾಟರ್ ಇದನ್ನ ಬರೆಯೋದಕ್ಕೆ ಶುರು ಮಾಡ್ತಾರೆ. ಅವಾಗ ಆ ಸೆಲ್ಲಿಂಗ್ ಬರೀ ಪುಸ್ತಕ ಮಾರಾಟದಿಂದಲೇ ಆಕೆ ತಮ್ಮೆಲ್ಲ ಸಾಲದಿಂದ ಬಿಡುಗಡೆ ಆಗ್ತಾರೆ. ಇದು ಯಾಕೆ ಹಾಗಾಯ್ತು ಅಂತಂದ್ರೆ, ಅವರು ಆ ಭಯವನ್ನ ಗೆದ್ರು, ತಮ್ಮ ಆ ಭಯವನ್ನ ಶಕ್ತಿಯಾಗಿ ರೂಪಿಸ್ಕೊಂಡ್ರು. ಸೊ ತುಂಬಾ ಸಾರಿ ಬಜೆಟ್ ಮಾಡೋದಕ್ಕೆ ಭಯ. ಅಯ್ಯೋ, ಯಾರು ಲೆಕ್ಕ ಮಾಡ್ತಾರೆ, ಎಷ್ಟು ಹೋಯ್ತು, ಎಷ್ಟು ಬಂತು ಅಂತೂ ಬರೆದು ನೋಡೋದಕ್ಕೂ ಭಯ. ಆದ್ರೆ ಸತ್ಯ ಏನ್ ಗೊತ್ತಾ, ಆ ಭಯದಲ್ಲೇನೆ ನಿಮ್ಗೆ ದಾರಿ ಕಾಣಿಸೋದು. ನೀವು ಬಜೆಟ್ ಮಾಡಿದಾಗ್ಲೇನೆ ಮುಂದೆ ಹೇಗೆ ಬದುಕಬೇಕು, ಎಲ್ಲ ತಪ್ಪಾಯ್ತು ಅಂತ ನಿಮ್ಗೆ ಅರ್ಥ ಆಗೋದು. ಅದಿಲ್ಲ ಅಂತಂದ್ರೆ ನಿಮ್ಗೆ ಅರ್ಥನೇ ಆಗೋದಿಲ್ಲ. ಆರ್ಥಿಕ ಪುನಶ್ಚೇತನ ಅಂತಂದ್ರೆ, ಅಥವಾ ಆರ್ಥಿಕ ಸಬಲತೆ ಅಂತಂದ್ರೆ ಅದು ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ಆರ್ಥಿಕವಾಗಿ ನಿಮ್ಮ ಮನಸ್ಸು ಶಾಂತವಾಗಿರ್ಬೇಕು ಅಂತಂದ್ರೆ ಮೊಟ್ಟ ಮೊದಲೇದಾಗಿ ಈ ಭಯವನ್ನ ಗೆಲ್ಬೇಕು. ಬ್ಯಾಂಕ್ ಬ್ಯಾಲೆನ್ಸ್ ಇದ್ರೂ ಕೂಡ, ಏನೇನೋ ಇದ್ರೂ ಕೂಡ, ಎಷ್ಟೆಷ್ಟೋ ಮನೆಗಳಿದ್ರೂ ಕೂಡ, ಎಷ್ಟೆಷ್ಟೋ ಬಾಡಿಗೆಗಳು ಬರ್ತಾ ಇದೆ, ಪೆನ್ಷನ್ ಬರ್ತಾ ಇದೆ, ಅಥವಾ ಇನ್ನೇನೇನೋ ಆದಾಯ ಮೂಲ ಇದ್ರೂ ತುಂಬ ಜನರಿಗೆ ಈ ಆಂಗ್ಸೈಟಿ ಇದೆ, ಫೈನಾನ್ಷಿಯಲ್ ಆಂಗ್ಸೈಟಿ ಅಂತ ಹೇಳ್ತೀವಿ. ಆದ್ರಿಂದ ತುಂಬ ಆರ್ಥಿಕವಾಗಿ ಮಾತ್ರ ಅಲ್ಲ, ಭಾವನಾತ್ಮಕವಾಗಿ, ಸಂಬಂಧಗಳಲ್ಲಿ, ಎಲ್ಲದರಲ್ಲೂ ಅವರಿಗೆ ಒಂದು ನೋವು ಕಾಡ್ತಾ ಇರುತ್ತೆ, ಕೊರತೆ ಕಾಡ್ತಾ ಇರುತ್ತೆ. ಅದರಿಂದ ಹೊರಗೆ ಬರಬೇಕು ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಆರ್ಥಿಕವಾದ ಶಾಂತಿ ಬ್ಯಾಂಕ್ ಬ್ಯಾಲೆನ್ಸಲ್ಲೋ ಅಥವಾ ಆದಾಯ ಮೂಲದಲ್ಲೋ ಅಲ್ಲ,
ಬದಲಿಗೆ ಆಂತರಿಕವಾಗಿ ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ನಿಮ್ಮೊಳಗೆ ನೀವು ಅರ್ಥ ಮಾಡ್ಕೊಳ್ಳೋದು ಏನಂತ, ನಾನು ಮತ್ತೆ ಸಂಪಾದಿಸ್ಕೋಬಹುದು, ನಾನು ಹೊಂದ್ಕೋಬಹುದು, ನಾನು ಬದುಕಬಹುದು. ಓಕೆ, ನಿಮ್ಗೆ ಆ ಥರ ರಾತ್ರಿಯೆಲ್ಲ ಎಚ್ಚರ ಆಗ್ತಾ ಇದೆ, ನಾಳೆ ಏನು ಮಾಡೋದು, ನಾಳೆ ಕಮಿಟ್ಮೆಂಟ್ ಏನು, ಈ ತಿಂಗಳ ಬಾಡಿಗೆ ಬಂದಿಲ್ಲ ಅಂದ್ರೇನು, ಈ ಥರ ಏನೇನೋ ಇಲ್ಲದೋದನ್ನು ಕಲ್ಪಿಸ್ಕೊಳ್ಳುವ ಮನಸ್ಸು ಇರುತ್ತೆ, ಕೆಲವೊಂದು ಸರಿ ನಿಜವಾಗ್ಲೂ ಇರುತ್ತೆ. ಈ ಎರಡೂ ಸಂದರ್ಭದಲ್ಲೂ ಮನಸ್ಸಿಗೆ ನೀವು ಅರ್ಥ ಮಾಡ್ಕೋಬೇಕಾಗಿದ್ದು, ಇವತ್ತು ನಿಮ್ಮ ಹತ್ರ ದುಡ್ಡಿಲ್ಲ ಅಂತಂದರೆ ನಾಳೆ ನೀವು ಸಂಪಾದನೆ ಮಾಡ್ಬೋದು, ಇದನ್ನು ಫಸ್ಟ್. ಓಕೆ, ನೆಕ್ಸ್ಟು ನೀವು ಆ ಸಂದರ್ಭಕ್ಕೆ ತಕ್ಕ ಹಾಗೆ ಹೊಂದ್ಕೋಬಹುದು. ಓಕೆ, ಇವತ್ತು ಸ್ವಂತ ಮನೆ ಇದೆ, ನಾಳೆ ಅಂಥ ಸಂದರ್ಭ ಬಂದು ಸ್ವಂತ ಮನೆ ಸೇಲ್ ಮಾಡೋ ಸಂದರ್ಭದಲ್ಲಿ ದುಡ್ಡಿನಲ್ಲಿ ನಾನು ಬಾಡಿಗೆ ಮನೆಯಲ್ಲಿ ಆರಾಮಾಗಿರ್ಬೋದು, ದಟ್ ಈಸ್ ನಾಟ್ ಇಶ್ಯೂ. ಸೊ ನಾನು ಹೊಂದ್ಕೋಬಹುದು. ಹಾಗೆ ಅಂಥ ಒಂದು ಸಂದರ್ಭ ಬಂದರೆ ನಾನು ಬದುಕ್ತೀನಿ, ನನ್ನ ಹತ್ರ ಆ ಶಕ್ತಿ ಇದೆ, ಸೊ ನಾನು ಬದುಕ್ತೀನಿ, ಹೊಂದ್ಕೋತೀನಿ, ಮತ್ತೆ ಎದ್ದು ನಿಂತು ಸಂಪಾದನೆ ಮಾಡ್ತೀನಿ ಅನ್ನೋದನ್ನು ನಿಮಗೆ ನೀವೇ ಹೇಳ್ಕೊಂಡು ಅರ್ಥ ಮಾಡ್ಕೋಬೇಕು. ಆವಾಗ ಕೆಲಸ ಹೋಗಲಿ ಅಥವಾ ಯಾವುದೋ ಆದಾಯ ಮೂಲ ನಿಂತ್ಕೊಂಡ್ಬಿಡ್ಲಿ, ಅಥವಾ ನೀವು ಆಧರಿಸಿದ ವ್ಯಕ್ತಿ ನಿಮ್ಮ ಜೀವನದಿಂದ ಇಲ್ಲ ಅಂತ ಆಗಿ ನೀವು ಬೀದಿಗೆ ಬೀಳ್ತೀರಾ ಅನ್ನುವ ಥರ ಇದ್ದರೆ, ಇಂಥ ಎಲ್ಲ ಸಂದರ್ಭದಲ್ಲಿ ನಿಮ್ಮನ್ನು ಬೀಳದಂತೆ ಕಾಯೋದು ಈ ಮನಸ್ಥಿತಿ. ಆಮೇಲೆ ಇನ್ನೊಂದು ಅಂತಂದರೆ, ತುಂಬ ಸರಿ ಬಜೆಟ್ ಮಾಡಿದಾಗ ಅರ್ಥ ಆಗೋದು ಅಂತಂದರೆ, ನಾವು ಖರ್ಚು ಮಾಡ್ತಾ ಇರ್ತೀವಿ. ಯಾಕೆ ಖರ್ಚು ಮಾಡ್ತಿರ್ತೀವಿ? ತುಂಬ ಸಾರಿ ಯಾರು ನಮ್ಮನ್ನು ಗಮನಿಸ್ತಾ ಇಲ್ಲ ಅಂತಂದಾಗ, ಒತ್ತಡ ಇದ್ದಾಗ, ದುಃಖ ಇದ್ದಾಗ. ಹೇಗೆ ಕೆಲವೊಬ್ಬರಿಗೆ ತಿನ್ನೋದು ಹ್ಯಾಬಿಟ್ಟು, ತುಂಬ ದುಃಖ ಆದಾಗ ತಿಂತಾರೆ, ತುಂಬ ಖುಷಿಯಾದಾಗಲೂ ತಿಂತಾರೆ. ಅದೇ ಥರ ಕೆಲವೊಬ್ಬರಿಗೆ ಸುಮ್ಮನೆ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತಾ ಇರೋದು, ಬೇಕು 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 ಅಂತ. ಅವ್ರಿಗೆ ಪರ್ಚೇಸ್ ಮಾಡ್ತಿರೋದೇ ಒಂದು ಇದು ಸಮಾಧಾನ. ಅವರ ಒತ್ತಡ, ಅವರ ದುಃಖ ಅದೆಲ್ಲವನ್ನ ಅವರು ಆ ಪರ್ಚೇಸಿಂಗಲ್ಲಿ ಹೋಯ್ತು ಒಂಥರ ಸಮಾಧಾನ ಆಗುತ್ತೆ. ಅವಾಗ ಆ ಥರ ಅನುಭವಿಸ್ತಾ ಇರ್ತಾರೆ. ಇದರಿಂದ ಖರ್ಚು ಹೆಚ್ಚಾಗ್ತಾ ಇರೋದು ಗಮನಕ್ಕೆ ಬರೋದಿಲ್ಲ. ಅದಕ್ಕೆ ಪ್ರತಿ ಸರಿ ಖರ್ಚು ಮಾಡುವಾಗ ನಿಜವಾಗ್ಲೂ ನಿಮಗೆ ಅವಶ್ಯಕತೆ ಇದೆಯಾ, ಅಥವಾ ನನ್ನ ಭಾವನಾತ್ಮಕ ಅವಶ್ಯಕತೆ ಅಂದರೆ ನನ್ನ ಸಮಾಧಾನಕ್ಕೆ, ನನ್ನ ಖುಷಿಗೋಸ್ಕರ ನಾನು ಪರ್ಚೇಸ್ ಮಾಡ್ತಿದ್ದೀನಾ, ಖರ್ಚು ಮಾಡ್ತಿದ್ದೀನಾ ಅನ್ನೋದನ್ನು ನೀವು ಗಮನಿಸಬೇಕು. ಆವಾಗ ಖರ್ಚಿನ ಮೇಲೆ ಹಿಡಿತ ಬರುತ್ತೆ. ಯಾವಾಗ ಖರ್ಚಿನ ಮೇಲೆ ಹಿಡಿತ ಬರುತ್ತೆ ಆವಾಗ ಉಳಿತಾಯ ಕೂಡ ಆಗುತ್ತೆ. ಯಾವಾಗ ಉಳಿತಾಯ ಆಗುತ್ತೆ ಆವಾಗ ಮನಸ್ಸಿಗೆ ಒಂದು ಸರಿ ಸಮಾಧಾನ ಬರುತ್ತೆ. ನಾನಿವತ್ತೊಂದು 10 ರೂಪಾಯಿ ಉಳಿಸಿದೆ, ಅಲ್ಲಿಂದ ಶುರುವಾಗುತ್ತೆ ಆರ್ಥಿಕ ಪುನಶ್ಚೇತನದ ಅಭ್ಯಾಸ ಅಂತ ನಾವು ಇದನ್ನು ಹೇಳ್ತೀವಿ. ಯಾವಾಗ ಈ ಪುನಶ್ಚೇತನದ ಅಭ್ಯಾಸ ಅಂದರೆ ಉಳಿತಾಯದ ಅಭ್ಯಾಸ ಶುರುವಾಗುತ್ತೆ ಆವಾಗ ನಿಧಾನವಾಗಿ ನಿಮ್ಮ ಈ ಆತಂಕ ಕಡಿಮೆ ಆಗುತ್ತೆ. ಹೊಸ ಹೊಸ ಸಂಪಾದನೆಯ ದಾರಿಗಳು, ಉಳಿತಾಯದ ದಾರಿಗಳು ಗೋಚರಿಸ್ತವೆ. ಆಮೇಲೆ ನಾನು ಇನ್ನೊಂದು ವಿಡಿಯೋ ಮಾಡಿದ್ದೀನಿ, ರಾತ್ರಿ ತಲೆದಿಂಬತ್ರ ಕತ್ತಿ ಇಟ್ಕೊಂಡು ಮನ್ಕೊಳ್ಳಿ ಅಂತ ಒಂದು ಹೇಳಿದ್ದೀನಿ. ಸೊ ಆದರೆ ಅಂದರೆ ನಿಮ್ಮ ಹತ್ರ ಯಾವಾಗೂ ಪ್ಲಾನ್ ಬಿ ಇರಬೇಕು ಅಂತ. ಒಂದು ವೇಳೆ ನಿಮ್ಮ ಹತ್ರ ಇರುವ ಕೆಲಸ ಹೋಗ್ಬಿಟ್ರೆ ಅಥವಾ ನಿಮ್ಗೇನೋ ಒಂದು ಪ್ರಾಬ್ಲಮ್ ಆದರೆ ನಿಮ್ಮ ಹತ್ರ ಯಾವಾಗಲೂ ಪ್ಲಾನ್ ಬಿ ಅಂದರೆ ಎರಡನೆಯ ದಾರಿ ಕೂಡ ಇಟ್ಕೊಬೇಕು. ಆವಾಗ ನೀವು ಶಾಂತಿಯಿಂದ ಬೆಳಗ್ಗೆವರೆಗೂ ನಿದ್ದೆ ಮಾಡ್ಬೋದು. ಮಧ್ಯರಾತ್ರಿ ಎತ್ಕೊಂಡು ನಾಳೆ ಏನು ಅಂತ ಯೋಚನೆ ಮಾಡುವ ಅವಶ್ಯಕತೆ ಇರೋದಿಲ್ಲ. ಅದು ನಿಮ್ಮನ್ನ ಭಯದಿಂದ ಶಕ್ತಿಯ ಕಡೆಗೆ ಕರೆದುಕೊಂಡು ಹೋಗುತ್ತೆ. ಆದ್ರಿಂದ ಆರ್ಥಿಕ ಪುನಶ್ಚೇತನ ಅಥವಾ ಆರ್ಥಿಕವಾದ ಶಾಂತಿ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲ, ನಿಮ್ಮ ಮನಸ್ಸಿನಲ್ಲಿ ಇರೋದು. ನಿಮ್ಮ ಮನಸ್ಸೇ ನಿಮ್ಮ ಆರ್ಥಿಕ ಶಾಂತಿಯ ಮೂಲ. ನೀವು ಹಣಕ್ಕಿಂತ ಆರ್ಥಿಕತೆಗಿಂತ ತುಂಬಾ ದೊಡ್ಡವರು. ನಿಮ್ಮ ಮೌಲ್ಯ ಹಣಕ್ಕಿಂತ ಜಾಸ್ತಿ. ಆದ್ರಿಂದ ನಿಮ್ಮ ಆರೋಗ್ಯವನ್ನು, ನಿಮ್ಮ ನಿದ್ದೆಯನ್ನು, ನಿಮ್ಮ ಶಾಂತಿಯನ್ನು ಹಣದ ಮುಂದೆ ಶರಣಾಗತಿ ಮಾಡಿಸ್ಬೇಡಿ. ನಿಮ್ಮ ವ್ಯಕ್ತಿತ್ವ, ನಿಮ್ಮ ಶಾಂತಿ, ನಿಮ್ಮ ಖುಷಿ ಇವೆಲ್ಲವನ್ನ ನಿಮ್ಮ ಆಂತರಿಕ ವಲಯದಲ್ಲಿ ಗುಪ್ತವಾಗಿ ಗುಬ್ಬಚ್ಚಿಯ ಹಾಗೆ ಜೋಪಾನ ಮಾಡ್ಕೊಳ್ಳಿ. ಆವಾಗ ನೋಡಿ, ನಿಮ್ಮ ಆರ್ಥಿಕ ಪರಿಸ್ಥಿತಿಯೂ ಸುಧಾರಿಸುತ್ತೆ, ನಿಮ್ಮ ಶಾಂತಿಯೂ ಚೆನ್ನಾಗಿರುತ್ತೆ, ನಿಮ್ಮ ಜೀವನದ ಗುಣಮಟ್ಟವೂ ಸೂಪರ್ ಆಗಿರುತ್ತೆ. ಇಂದು ನಾನು ನನ್ನ ಮನಸ್ಸಿನ ಶಾಂತಿಯನ್ನ ನಿಯಂತ್ರಿಸಬಹುದು ಅಂತ ಕಮೆಂಟಲ್ಲಿ ಹೇಳಿ. ಆಮೇಲೆ ನಿಮ್ಗೆ ಯಾವತ್ತಾದ್ರೂ ಈ ತರ ಆಗಿತ್ತಾ? ನಿದ್ರೆ ಬರದ ರಾತ್ರಿಗಳಿದ್ವಾ? ಅವುಗಳನ್ನ ನೀವು ಹೇಗೆ ಎದುರಿಸಿದ್ರಿ? ಅದನ್ನು ಕೂಡ ಕಮೆಂಟಲ್ಲಿ ಹಾಕಿ ನೋಡೋಣ. ಮುಂದಿನ ಸಂಚಿಕೆಯಲ್ಲಿ ನಾನು ಶೀಲಾ ಭಟ್, ನಾನು ನನ್ನ ಜೀವನವನ್ನ ಅವಲೋಕಿಸ್ತಾ, ಅನುಭವಿಸ್ತಾ, ಅಧ್ಯಯನ ಅನುಭವದಿಂದ ಪಾಠಗಳನ್ನ ಕಲಿತಾ ಅದನ್ನ ಇಲ್ಲಿ
ಅಭಿವ್ಯಕ್ತಿಸ್ತೀನಿ. ಇದರಿಂದ ತುಂಬಾ ಜನರಿಗೆ ಅವರ ಆತ್ಮಾವಲೋಕನ ಮಾಡಿಕೊಂಡು ಅವರ ಜೀವನವನ್ನ ಸುಧಾರಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಭಾವನೆ. ಇದು ನಿಮ್ಗೆ ಇಷ್ಟ ಆಗಿದ್ರೆ ಮುಂದಿನ ಸಂಚಿಕೆಯಲ್ಲೂ ಜೊತೆಯಾಗಿರಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ನಮಸ್ಕಾರ.